ನನ್ನಿಂದಲೇ ಅಪ್ಪಣೆಯನ್ನು ಪಡೆದುಕೊಂಡು ಮೃಗ ಭೇಟಿಯನ್ನು ಆಡುವ ಸಲುವಾಗಿ ಸಗನನ್ನು ಕೂಡಿಕೊಂಡು ಕಾನನಕ್ಕೆ ಹೋದವನು ನೀನಿದ್ದೀಯ. ಹೋದಂತಹ ವೇಳೆ ನಗುಮುಖ, ಬಂದಂತಹ ವೇಳೆಯನ್ನು ಗಮನಿಸಿದಂತಾಗಿದ್ದಲ್ಲಿ ದುಃಖದ ಮುಖವನ್ನು ಹೊಂದಿದ್ದೀಯ. ಅನ್ನ ಹಾಲನ್ನು ಸ್ವೀಕರಿಸುವುದಿಲ್ಲ. ಏನಾಯ್ತು ಶ್ರೀನಿವಾಸ ನಿನಗೆ? ನಿಮ್ಮಿಂದನೇ ಆಶೀರ್ವಾದವನ್ನು ಪಡೆದು ನಾನು ಮತ್ತು ಸುದೇವ ಕಾನನದತ್ತ ಮೃಗವೇಟೆಗೆ ಹೋದವರು. ಮೃಗವೇಟೆಯನ್ನು ಆಡಿದೆಮ್ಮ. ದೇಹಕ್ಕೆ ಆಯಾಸ, ವಿಶ್ರಾಂತಿಗೆ ಬೇಕಾಗಿ ಮರದ ಬುಡದಡಿಯಲ್ಲಿ ಕುಳಿತಾಗ ಓರ್ವಾಕಿ ತರುಣಿಯನ್ನು ನೋಡಿದಮ್ಮ. ತಾರೆಗಳ ಮಧ್ಯೆ ಚಂದ್ರಮ ಯಾವ ರೀತಿ ಗೋಚರಿಸುತ್ತಾನೋ ಸಖಿಯರ ಮಧ್ಯೆ ನನಗೂ ಅವಳು ಗೋಚರಿಸಿದ್ಲಮ್ಮ. ಸರಿ, ಹಾಗಂತ ನೇರವಾಗಿ ಅವಳ ಬಳಿಗೆ ಹೋದೆ. ಅವಳ ಪರಿಚಯವನ್ನು ಕೇಳಿದೆ. ಯಾರೀತಿ? ತೋಂಡ ದೇಶದ ಅಧಿಕಾರಿಯಾದಂತ ಆಕಾಶದ ಹಾಗೂ ಧರಣಿ ದೇವಿಯ ಮಗಳಂತೆ, ಹೆಸರು ಪದ್ಮಾವತಿ ಎಂಬುದಾಗಿ. ಅವಳನ್ನು ನೋಡಿದ ಮೇಲೆ ಬ್ರಹ್ಮದೇವ ನನಗಾಗಿ ಸೃಷ್ಟಿಸಿದನೆಂದು ಹೇಳುವುದಕ್ಕೂ ತಪ್ಪಿಲ್ಲ. ಹಾಗಾಗಿ ನೇರವಾಗಿ ಅವಳ ಬಳಿ ಹೋಗಿ ನನ್ನ ಪ್ರೀತಿಯ ವಿಚಾರವನ್ನು ತಿಳಿಸಿದೆ. ಅವಳ ಸಿಟ್ಟುಗೊಂಡ ಕಾರಣ ಕೆಳಗೆ ಬಿದ್ದಿದ್ದಂತ ಕಲ್ಲನ್ನೆಸೆದ ಕಾರಣ ನಾವು ಏರಿ ಹೋದಂತ ತುರಗವು ಸತ್ತು ಹೋಯಿತು. ಆದ್ದರಿಂದ ಒಂದು ತೀರ್ಮಾನಕ್ಕೆ ಬಂದಿದ್ದೇನಮ್ಮ. ಏನಪ್ಪ? ಮದುವೆ ಆಗುವುದಿದ್ದರೆ ಪದ್ಮಾವತಿಯನ್ನೆಂಬುದಾಗಿ. ಹಾಗಾಗಿ ಒಂದು ಪ್ರಕಾರ ಮಾಡ್ಬೇಕಮ್ಮ. ಏನು? ಈಗಿಂದೀಗಲೇ ತೋಂಡ ದೇಶಕ್ಕೆ ಹೋಗಿ ಹೆಣ್ಣು ಕೇಳಿ ಬರ್ಬೇಕಮ್ಮ. ಮಗನೇ, ನಿನ್ನ ಮದುವೆಯನ್ನು ಕಾಣಬೇಕು, ಆ ಚಂದವನ್ನು ಕಾಣಬೇಕು ಎನ್ನುವಂತ ಆಶೆಯಲ್ಲಿದ್ದವಳು ನಾನು. ನೀನೇ ಆಡಿದಂತಹ ಮಾತು ತೋಂಡ ದೇಶದ ಆಕಾಶರಾಯನ ಮಗಳು ಎನ್ನುವ ಹಾಗೆ. ಅವರು ನೋಡಿದ್ರೆ ಅಗರ್ಭ ಶ್ರೀಮಂತರು, ನಾವು ನೋಡಿದ್ರೆ ಕಡುಬಡವರಿದ್ದೇವೆ. ಮದುವೆ ಬಗ್ಗೆ ಖರ್ಚು ವೆಚ್ಚವನ್ನು ಭರಿಸಬೇಕಲ್ಲಪ್ಪ. ಸಲ ಮದುವೆಗೆ ಸಾಲ ಮಾಡುವ. ಯಾರಿಂದ? ನನ್ನ ಮಿತ್ರನ ಅಂತ ಕುಬೇರನಲ್ಲಿ ಸಾಲ ಮಾಡುವ. ಅವರು ಕೇಳಿದಷ್ಟು ಸಾಲ ಕೊಡಬಹುದು ಮಗನೇ, ಆದ್ರೆ ಪಡೆದಂತ ಆ ಸಾಲವನ್ನು ಹಿಂದಿರುಗಿಸಬೇಕಲ್ಲ. ಅಮ್ಮ ಮುಂದಕ್ಕೆ
ಬಗೆ ಹೇಗೆಂಬುದಾಗಿ ಕೇಳುತ್ತಿದ್ದೀರಾ? ಹೌದು ಅಮ್ಮ, ಮುಂದಕ್ಕೆ ಕಲಿಯುಗದ ಆದಿಯಲ್ಲಿ 7 ಬೆಟ್ಟಗಳ ಮೇಲೆ ತಿರುವೆಂಬ ಪ್ರದೇಶದಲ್ಲಿ ತಿರುಪತಿ ತಿಮ್ಮಪ್ಪನಾಗಿ ನೆಲೆ ನಿಲ್ಲುವುದಕ್ಕಿದ್ದೇನೆ. ಸರಿ. ನನ್ನನ್ನು ಕಾಣುವುದಕ್ಕೆ ಬರುವಂತಹ ಭಕ್ತರು ಮುಡಿಪು ಎಂಬಂತಹ ಕಾಣಿಕೆಯನ್ನು ತರುತ್ತಾರೆ. ಇದರಲ್ಲೇ ಬಂದಂತಹ ಅರ್ಧಪಾಲು ಹಣವನ್ನು ಸಮುದ್ರ ರಾಜನ ಮುಖೇನವಾಗಿ ಕುಬೇರನಿಗೆ ಸಲ್ಲುವಂತೆ ನಾನು ಮಾಡ್ತೇನೆ. ಸಂತೋಷವಾಯಿತು ಮಗನಿ. ಕೊನೆಯದಾಗಿ ಒಂದು ಆಶೆ ಉಂಟು. ಏನಮ್ಮ? ನೀನು ನೆಲೆಗೊಳ್ಳುವಂತಹ ಸ್ಥಳದಲ್ಲಿ ಈ ಮಾತೆಯ ಹೆಸರನ್ನೊಂದು ಚಿರವಾಗಿ ನೆಲೆ ನಿಲ್ಲಿಸಬೇಕು. ಅಮ್ಮ, ಬಕುಲ ದೇವಿಯಾದಂತಹ ನಿಮ್ಮನ್ನು ಬಕುಲ ಮಾಲಿಕೆಯಾಗಿ ಧರಿಸಿ ನಿಮ್ಮ ಹೆಸರನ್ನು ನಾನು ಶಾಶ್ವತಗೊಳಿಸುತ್ತೇನೆ. ಅಷ್ಟು ಮಾತ್ರವಲ್ಲಮ್ಮ, ಈ ಹಿಂದೆ ನಾನು ಕೃಷ್ಣಾವತಾರದಲ್ಲಿರುವಂತಹ ಸಂದರ್ಭದಲ್ಲಿ ನೀವು ಯಶೋದೆ ಆಗಿದ್ರಿ. ಆ ಸಂದರ್ಭದಲ್ಲಿ ನಾನು ಕೃಷ್ಣನಾಗಿ 16,008 ಮಂದಿ ಮಡದಿಯರನ್ನು ಮದುವೆ ಆದವ. ಆ ಸಂದರ್ಭದಲ್ಲಿ ನೀವೊಂದು ಮಾತಾಡಿದ್ರಿ, ನನಗೆ ಮದುವೆ ಚಂದವನ್ನು ಕಾಣುವುದಕ್ಕೆ ಸಿಗ್ಲಿಲ್ಲ ಈ ಜನ್ಮದಲ್ಲಿ ಎಂಬುದಾಗಿ. ಹೌದು. ಆಗ ನಿಮಗೊಂದು ಮಾತನ್ನು ಕೊಟ್ಟಿದ್ದೆ, ಹೇಗೆ? ಮುಂದಕ್ಕೆ ನಿಮಗೆ ನಿತ್ಯವೂ ಕಲ್ಯಾಣೋತ್ಸವವನ್ನು ತೋರಿಸಿಕೊಡುತ್ತೇನೆ ಎಂಬುದಾಗಿ. ನಿಜ. ಅಂದು ಕೃಷ್ಣನಾದವ ಇಂದು ಶ್ರೀನಿವಾಸನಾಗಿ ಹುಟ್ಟಿದ್ದೇನೆ. ಅಂದು ಯಶೋದೆ ಆಗಿದ್ದಂತಹ ನೀವು ಇಂದು ಬಕುಲಾದೇವಿಯಾಗಿ ಹುಟ್ಟಿದ್ದೀರಿ. ಹಾಗಾಗಿ ಇನ್ನು ತಡ ಮಾಡಬೇಡಿ ಅಮ್ಮ, ತೋಂಡ ದೇಶಕ್ಕೆ ಹೋಗಿ என்னನ್ನು ಕೇಳಿ ಬನ್ನಿ. ಚಿಂತೆಯನ್ನು ಮಾಡಬೇಡ. ತೋಂಡ ದೇಶದ ದಾರಿಯನ್ನು ಸೂಚಿಸಿಕೊಟ್ಟೆ ಅಂತಾಗಿದ್ದಲ್ಲಿ ಬಕುಳ ಸಂಧಾನವನ್ನು ಮಾಡಿ ಬರ್ತೇನೆ. ಆದಷ್ಟು ಬೇಗ ಈ ನಮ್ಮ ಮನೆಯಲ್ಲಿ ಶ್ರೀನಿವಾಸ ಕಲ್ಯಾಣವಾಗಲಿ. Bye.